ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇಂದ್ರನೀಲಮಣಿ ಲಕ್ಷಣಗಳು. ಶ್ರೀ ಗರುಡನೀತಿ. ಸಿಂಹಳ ದೇಶದ ರಮಣೀಯರು ಸೌಗಂಧಿಕ ಪುಷ್ಪಗಳೊಂದಿಗೆ ಅವುಗಳ ವಾಸನೆಯಿಂದ ಮನಸ್ಸನ್ನು ದೋಚುವ ವೃಕ್ಷಗಳನ್ನು ಬಳ್ಳಿಗಳನ್ನು ತಮ್ಮ ಕರಸ್ಪರ್ಶದಿಂದ ಕರುಣಿಸುತ್ತಿರುತ್ತಾರೆಯೋ ಅಲ್ಲಿ ಮಹಾದಾಗನಾದ ಬಲಾಸುರನ ವಿಕಸಿತ ಕಮಲ ಸದೃಶ ಶೋಭೆಗಳಿಂದ ಹೊಳೆಯುವಂತಹ ಕಣ್ಣುಗಳು ಬಂದು ಬಿದ್ದವು. ರತ್ನ ಸಮಾನ ಕಾಂತಿಗಳನ್ನುಳ್ಳ ಆ ನೇತ್ರಪವೆಯೊಂದಿಗೆ ಸಮುದ್ರ ತೀರವೆಲ್ಲ ಪ್ರಕಾಶಮಯವಾಗಿ ಭಾಸವಾಯಿತು. ಅಲ್ಲೊಂದು ವಿಶಾಲವಾದ ಕ್ಷೇತ್ರವೇರ್ಪಟ್ಟಿತ್ತು. ಅಲ್ಲೇ ಇಂದ್ರನೀಲ ಮಣಿಗಳಿಗೆ ಗಣಿಯೂ ಸಹ ಏರ್ಪಟ್ಟಿತ್ತು. ಆದರೆ ಅಲ್ಲಿ ಎಲ್ಲಾ ರೀತಿಯ ಮಣಿಗಳೂ ಸಹ ಲಭಿಸುತ್ತವೆ. ಮುಖ್ಯವಾಗಿ ಅಲ್ಲಿನ ಮರಕತ ಮಣಿಗಳು ಎಲ್ಲಾ ಬಣ್ಣಗಳಲ್ಲಿಯೂ ಇರುತ್ತದೆ. ಶ್ರೀಕೃಷ್ಣ ಬಲರಾಮರು ಧರಿಸುವ ರೇಷ್ಮೆ ವಸ್ತ್ರದಂತೆ ಹಸಿರಾಗಿ, ನೀಲಿಯಾಗಿ, ಕಪ್ಪು ಚಿಟ್ಟೆಯ ಬಣ್ಣದಲ್ಲಿಯೂ, ಶ್ರೀ ಮಹಾವಿಷ್ಣುವಿನ ಭುಜಗಳ ಕಾಂತಿಗಳಿಂದ ಶಿವನ ಕಂಠದ ಬಣ್ಣದಲ್ಲಿಯೂ ಸಹ ಇರುತ್ತವೆ. ಈ ಸಾಗರ ತೀರಕ್ಕೋ ಅಲ್ಲಿನ ಪರ್ವತಕ್ಕೋ ಮಧ್ಯದಲ್ಲಿರುವ ಕ್ಷೇತ್ರವು ಹಲವಾರು ಉತ್ತಮ ರತ್ನಗಳಿಗೆ ಪ್ರಸಿದ್ಧ ಸ್ಥಳವಾಗಿದೆ. ಅವುಗಳಲ್ಲಿ ಕೆಲವು ಬಿಳುಪಾಗಿ ಪ್ರಕಾಶಿಸುತ್ತಿರಲು ಕೆಲವು ಮಯೂರ ವರ್ಣದಲ್ಲಿರುತ್ತವೆ. ಮತ್ತೆ ಕೆಲವು ನೀರಿನ ಗುಳ್ಳೆಯಂತೆ ಇರಲು ಇನ್ನೂ ಕೆಲವು ಕೋಗಿಲೆಯ ಕಂಠದಂತೆ ಪಳಪಳನೆ ಹೊಳೆಯುತ್ತಿರುತ್ತವೆ. ಇವುಗಳೆಲ್ಲದರಲ್ಲಿಯೂ ಸಮಾನವಾದ ನಿರ್ಮಲತೆಯು ಪ್ರಭಾಶಕ್ತಿಯು ಬಲವಾಗಿರುತ್ತದೆ. ಆದರೆ ಆ ಪರ್ವತ ರತ್ನಗರ್ಭದಲ್ಲಿ ಲಭಿಸುವ ಎಲ್ಲಾ ರೀತಿಯ ರತ್ನಗಳಲ್ಲಿಯೂ ಪರಮಶ್ರೇಷ್ಠವಾದುದು, ಅತ್ಯಧಿಕ ಗುಣಶಾಲಿಯಾದುದು ಇಂದ್ರನೀಲಮಣಿ ಮಾತ್ರವೇ. ಈ ಮಣಿಗಳಲ್ಲಿ ಕೊಳಕು ಇರುವಂತಹವು, ಮಲಿನವಾದವುಗಳು, ಕರಕರ ಶಬ್ದ ಬರುವಂತಹವು, ಕಾರ್ಮೋಳ ಬರುವಂತಹವು, ಬಣ್ಣವಿರುವಂತಹವು ಉತ್ತಮವಾದುದಲ್ಲ. ಅವು ದೋಷಪೂರಿತವಾದವುಗಳು. ಪದ್ಮರಾಗಮಣಿಯನ್ನು ಧರಿಸಿದರೆ ಉಂಟಾಗುವ ಸತ್ಫಲಿತಗಳೆಲ್ಲವೂ ಈ ಇಂದ್ರನೀಲಮಣಿಯನ್ನು ಧರಿಸಿದವರಿಗೂ ಉಂಟಾಗುತ್ತದೆ. ಈ ಮಣಿಯಲ್ಲಿಯೂ 3 ವಿಧಗಳು ಕಾಣಿಸುತ್ತಿದೆ. ಮಣಿಯ ರತ್ನ ಪರೀಕ್ಷೆ ಮಾಡುವುದಕ್ಕೂ ಸಹ 2 ಮಣಿಗಳಿಗೂ ಒಂದೇ ಆಗಿದೆ. ಅಗ್ನಿ ಪರೀಕ್ಷೆಯನ್ನು ನಿರ್ಧರಿಸುವುದಕ್ಕೆ ಮಾತ್ರವೇ ಮಾಡಬೇಕೇ ಹೊರತು ಮಣಿಯನ್ನು ಮತ್ತಷ್ಟು ಪ್ರಕಾಶಿಸುವುದಕ್ಕಾಗಿ ಅಗ್ನಿಯಲ್ಲಿ ಹೆಚ್ಚು ಒತ್ತು ಇಡಬಾರದು. ಇದರಿಂದ ಅದರ ಯಥಾಸ್ಥಿತಿಯನ್ನು ಕಳೆದುಕೊಳ್ಳುತ್ತದೆ. ಸದ್ಗುಣಯುಕ್ತವಾದ ಮಣಿಯು ದೋಷ ದೂಷಿತವಾದ ತನ್ನನ್ನು ಅಗ್ನಿಯಲ್ಲಿ ಅತಿಯಾಗಿ ಸುಡುವುದಕ್ಕೆ ಕಾರಣನಾದವನಿಗೆ ಸುಡುವವನಿಗೂ ಕೆಡುಕನ್ನುಂಟು ಮಾಡಬಹುದು. ಗಾಜು, ತಾವರೆ, ಗನ್ನೇರು, ಸ್ಫಟಿಕ, ವೈಡೂರ್ಯದಂತಹ ಮಣಿಗಳು ಇಂದ್ರನೀಲಮಣಿಯ ಹೋಲಿಕೆಗಳೊಂದಿಗೆ ಇದ್ದರೂ ಸಹ ರತ್ನಶಾಸ್ತ್ರಜ್ಞರು ಇಂದ್ರನೀಲಮಣಿಯ ಕಡೆಗೆ ಹೆಚ್ಚು ಆಸಕ್ತಿಯನ್ನು ತೋರಿಸುತ್ತಾರೆ. ಆದ್ದರಿಂದಲೇ ಇವುಗಳನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಬೇಕು. ಮುಖ್ಯವಾಗಿ ಗುರುತ್ವ, ಕಠಿಣತ್ವಗಳನ್ನು ನೋಡಬೇಕು. ಇಂದ್ರನೀಲಮಣಿಗೆ ಮಧ್ಯದಲ್ಲಿ ಇಂದ್ರಾಯುಧವಾದ ವಜ್ರಾಯುಧವು ಕಾಣಿಸಿದರೆ ಅದಕ್ಕೆ ಸರಿಹೊಂದುವ ರತ್ನವು ಮತ್ತೊಂದಿಲ್ಲ. ಒಂದು ನೀಲಮಣಿಯನ್ನು ತೆಗೆದುಕೊಂಡು ಅದರ 100 ಪಟ್ಟು ಹೆಚ್ಚು ಪರಿಮಾಣವಿರುವ ಸ್ವಚ್ಛವಾದ ಹಾಲಿನಲ್ಲಿ ಹಾಕಿದರೆ ಆ ಹಾಲೆಲ್ಲ ನೀಲವರ್ಣದೊಳಕ್ಕೆ ಬಂದರೆ ಅದು ಅಪ್ಪಟವಾದ ಮಣಿ. ಇದನ್ನೇ ಮಹಾನೀಲಮಣಿ ಎಂದೂ ಸಹ ಕರೆಯುತ್ತಾರೆ. ಯಾವ ರೀತಿಯಾಗಿ ಮಾಷಾದಿಗಳೊಂದಿಗೆ ಮಹಾಗುಣಶಾಲಿಯಾದ ಪದ್ಮರಾಗಮಣಿಯನ್ನು ಅಳೆಯುತ್ತಾರೆಯೋ ಅದೇ ರೀತಿ ಸುವರ್ಣ ಪರಿಮಾಣ ಅಂದರೆ 80 ರತ್ತಿಗಳೊಂದಿಗೆ ಈ ಮಹಾ ಗುಣಶಾಲಿಯಾದ ಇಂದ್ರನೀಲಮಣಿಯನ್ನೂ ಸಹ ಅಳೆಯುತ್ತಾರೆ.